ಹಾಯ್ ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ಮಾತುಕತೆಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮತ್ತೊಂದು ವಾರದ ಕಿಚ್ಚನ ಪಂಚಾಯಿತಿ ಬಂದಿದೆ. ಕಿಚ್ಚನ ಪಂಚಾಯಿತಿಯಲ್ಲಿ ಮುಖ್ಯವಾಗಿ ಯಾವ ಕ್ಯೂರಿಯಾಸಿಟಿ ಇರುತ್ತೆ, ಹೆಚ್ಚು ಜನ ನಿರೀಕ್ಷೆ ಮಾಡೋದು ಅಂತ ಹೇಳಿದ್ರೆ ಯಾರಿಗೆ ಕ್ಲಾಸ್ ಆಗುತ್ತೆ ಅಂತ, ಯಾರಿಗೆ ಬೆಂಡೆತ್ತುತ್ತಾರೆ ಅಂತ ನೋಡೋದಕ್ಕೆ ಅಂತಾನೆ ಕಾಯ್ತಾ ಇರ್ತಾರೆ. ಅದೇ ಕಾರಣಕ್ಕೆ ವೀಕೆಂಡ್ TRP ಕೂಡ ರಾಕೆಟ್ ರೀತಿನಲ್ಲಿ ಓಡುತ್ತೆ. ಅಷ್ಟರ ಮಟ್ಟಿಗೆ ಒಂದು ನಿರೀಕ್ಷೆ ಇರುತ್ತೆ ಅಂತ ಹೇಳ್ಬೋದು ಶನಿವಾರದ ಪಂಚಾಯಿತಿಯ ಕುರಿತಾಗಿ. ಹಾಗಾದ್ರೆ ಈ ವಾರದಲ್ಲಿ ಯಾರಿಗೆ ಕ್ಲಾಸ್ ಆಗಿದೆ? ಯಾಕಂದ್ರೆ ಬಿಗ್ ಬಾಸ್ ಈ ವಾರದಲ್ಲಿ ಒಳ್ಳೆ ಟಾಸ್ಕ್ಗಳನ್ನ ಕೊಟ್ಟಿದ್ರು, ಸರಣಿ ಟಾಸ್ಕ್ಗಳನ್ನ ನೀಡಿದ್ರು. ಅದರಲ್ಲೂ ಕ್ಯಾಪ್ಟನ್ ಆಗೋದಕ್ಕೆ ಮುಗಿಬಿದ್ದು ಸ್ಪರ್ಧಿಗಳು ಆಡಿದ್ರು. ಈ ನಡುವೆ ಒಂದಷ್ಟು ಎಡವಟ್ಟುಗಳನ್ನ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಪ್ರಮುಖ ಒಬ್ಬ ಸ್ಪರ್ಧಿಗಂತೂ ಹಿಗ್ಗಾಮುಗ್ಗ ಕ್ಲಾಸ್ ಆಗ್ತಾ ಇದೆ. ಸುದೀರ್ಘವಾಗಿ ವೀಕೆಂಡ್ ನಲ್ಲಿ ಆ ಬಗ್ಗೆ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಆ ಸ್ಪರ್ಧಿ ಯಾರು? ಕಿಚ್ಚನಿಂದ ಬೆಂಡೆತ್ತಿಸಿಕೊಳ್ತಾ ಇರುವಂತಹ ಸ್ಪರ್ಧಿ ಯಾರು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್ ವೀಕ್ಷಕರೇ, ನೀವೆಲ್ಲರೂ ಗಮನಿಸಿರ್ಬಹುದು, ಈ ವಾರದಲ್ಲಿ ಜೋಡಿ 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 ಅಂತಾನೆ ಆಗೋಯ್ತು. ಮಹಿಳಾ ಸ್ಪರ್ಧಿ, ಪುರುಷ ಸ್ಪರ್ಧಿ ಕೊಟ್ಟಿದ್ದು ಟಾಸ್ಕ್ಗಳನ್ನ ಸ್ಪರ್ಧಿಗಳು ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿ, ಯಾರ್ಯಾರಿಗೆಲ್ಲ ಆ ಸೀರಿಯಸ್ನೆಸ್ ಇತ್ತು ಅವರೆಲ್ಲರೂ ಕೂಡ ತುಂಬಾ ಸೀರಿಯಸ್ ಆಗಿ ಫೋಕಸ್ಡ್ ಆಗಿ ಆಟ ಆಡಿದ್ರು ಅಂತ ಹೇಳ್ಬೋದು. ತುಂಬಾ ಜನ ಸ್ಪರ್ಧಿಗಳು ತುಂಬಾ ಚೆನ್ನಾಗಿ ಆಡಿದ್ರು. ಇನ್ನು ಉಸ್ತುವಾರಿ ಕೂಡ ಮಾಡಿದಂಥವರು ಕೂಡ ಹೈಲೈಟ್ ಆಗ್ತಾರೆ. ಆದರೆ ಈ ನಡುವೆ ಒಂದಷ್ಟು ತಪ್ಪುಗಳು ಕೂಡ ಆಗಿದೆ. ಸ್ಪರ್ಧಿಗಳು ಮಾತಾಡುವ ವಿಚಾರದಲ್ಲಿ, ಅವರ ಬಿಹೇವಿಯರ್ ವಿಚಾರದಲ್ಲಿ, ಅದೇ ರೀತಿಯಾಗಿ ಟಾಸ್ಕ್ನಲ್ಲಿ ಒಂದಷ್ಟು ಎಡವಟ್ಟುಗಳನ್ನು ಮಾಡಿಕೊಂಡು ಈ ರೀತಿಯಾಗಿ ಹೈಲೈಟ್ ಆಗ್ತಾರೆ. ಅವೆಲ್ಲವೂ ಕೂಡ ಕಿಚ್ಚನ ಪಂಚಾಯಿತಿಯಲ್ಲಿ ಚರ್ಚೆ ಆಗುತ್ತೆ. ಅದರಲ್ಲೂ ಒಬ್ಬ ಸ್ಪರ್ಧಿಗಂತೂ ಸಖತ್ ಕ್ಲಾಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಆ ಸ್ಪರ್ಧಿ ಬೇರೆ ಯಾರು ಅಲ್ಲ, ರಕ್ಷಿತಾ ಟಗರು ಪುಟ್ಟಿ ಅಂತ ಈಗೇನು ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಆಗಿದ್ದಾರೆ. ಅದೇ ರಕ್ಷಿತಾ ಅವರಿಗೆ ಈಗ ಕ್ಲಾಸ್ ಆಗ್ತಾ ಇದೆ ಈ ವಾರದ ಪಂಚಾಯಿತಿಯಲ್ಲಿ. ಸಾಕಷ್ಟು ಕಾರಣಗಳು ಕೂಡ ಇದೆ. ಈ ಹಿಂದೆ ಅವರು 2 ಬಾರಿ ಕಿಚ್ಚನ ಚಪ್ಪಾಳೆಯನ್ನ ಪಡೆದುಕೊಂಡಾಗಲೂ ಕೂಡ ಅವರ ಬಿಹೇವಿಯರ್ ನಲ್ಲಿ ಒಂದಷ್ಟು ವ್ಯತ್ಯಾಸಗಳು ಕಂಡು ಬಂದಿದ್ದನ್ನ ಗಮನಿಸಿರಬಹುದು. ಯಾವಾಗ ಕಿಚ್ಚನ ಚಪ್ಪಾಳೆ ಪಡಿತಾರೋ ಅದರ ಮುಂದಿನ ವಾರ ಅವರು ಬೇರೆ ರೀತಿನೇ ಆಡ್ತಾರೆ ಅಂತ ಈಗಾಗಲೇ ಸಾಕಷ್ಟು ಜನ ಬಿಗ್ ಬಾಸ್ ವೀಕ್ಷಕರು ಅದ್ರ ಬಗ್ಗೆ ಚರ್ಚೆಗಳನ್ನ ನಡೆಸ್ತಾ ಇದ್ದಾರೆ. ಈ ವಾರದಲ್ಲೂ ಕೂಡ, ಕಳೆದ ವಾರದಲ್ಲಿ ಹಿಂದಿನ ಇದರಲ್ಲಿ ಅವರಿಗೆ ಒಂದು ಕಿಚ್ಚನ ಮೆಚ್ಚುಗೆ ಸಿಕ್ಕಿತ್ತು. ಅದಾದ ನಂತರದಲ್ಲಿ ಅವರ ಬಿಹೇವಿಯರ್ ನಲ್ಲಿ ಒಂದಷ್ಟು ಬದಲಾವಣೆಗಳು ಕಾಣ್ತಾ ಇದೆ. ಆ ರೀತಿಯಾಗಿ ಇರಬೇಕಾದ್ರೆ ಈ ವಾರದಲ್ಲೂ ಕೂಡ ಅವರು ಒಂದಷ್ಟು ಎಡವಟ್ಟುಗಳನ್ನ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆನೇ ಈಗ ವೀಕೆಂಡ್ ನಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಏನೇನೆಲ್ಲ ಪಾಯಿಂಟ್ಸ್ಗಳು ಹೈಲೈಟ್ ಆಗ್ತಾ ಇದೆ? ಮುಖ್ಯವಾಗಿ ಒಂದು ಕನ್ಫ್ಯೂಸ್ಡ್ ನಿರ್ಧಾರ. ರಕ್ಷಿತಾ ಅವರು ಯಾವಾಗಲೂ ಕೂಡ ಒಂದು ರೀತಿ ಕನ್ಫ್ಯೂಸ್ಡ್ ಆಗಿರ್ತಾರೆ. ಅವರ ನಿರ್ಧಾರಗಳು ಒಂದು ಸಿಚುವೇಶನ್ಗೆ ಇನ್ನೊಂದು ಸಿಚುವೇಶನ್ಗೆ ಸಾಕಷ್ಟು ಬದಲಾವಣೆಗಳು ಕಾಣೋದನ್ನ ನೋಡ್ಬೋದು ನಾವು. ಒಂದ್ ಕಡೆ ಅವರು ಹೇಳ್ತಾರೆ, ನಾನು ನಾಮಿನೇಟ್ ಮಾಡೋದು ಯಾಕೆ ಅಂತ ಹೇಳಿದ್ರೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರಬಾರ್ದು ಅಂತ. ಮತ್ತೊಂದ್ ಕಡೆ ಕ್ಯಾಪ್ಟನ್ ಆಗೋದಕ್ಕೆ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಎರಡು ರೀತಿಯ ನಿರ್ಧಾರಗಳನ್ನ ಯಾಕೆ ರಕ್ಷಿತಾ ಅವರು ಈ ರೀತಿಯಾಗಿ ತೆಗೆದುಕೊಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲಕಾರಿ ಅಂಶವಾಗಿ ಈಗ ಹೊರಗಡೆ ಚರ್ಚೆ ಆಗ್ತಾ ಇದೆ. ಮತ್ತೊಂದು ವಿಷಯ ಅಂತ ಹೇಳಿದ್ರೆ, ಈ ವಾರದಲ್ಲಿ ರಕ್ಷಿತಾ ಅವರ ಓವರ್ ಕಾನ್ಫಿಡೆನ್ಸ್ ಏನಿತ್ತು ಅದ್ರ ಬಗ್ಗೆನೂ ಕೂಡ ವೀಕೆಂಡ್ ನಲ್ಲಿ ಚರ್ಚೆ ಆಗ್ತಿದೆ ಅಂತ ಹೇಳ್ಬೋದು. ತನ್ನನ್ನ ಹೇಗಾದ್ರೂ ಜನ ಉಳಿಸ್ಕೊಳ್ತಾರೆ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸ್ ಮಾತನ್ನ ವ್ಯಕ್ತಪಡಿಸ್ತಾರೆ. ಮಾಡುವವರು ಅವರ ಜೊತೆಯಾಗಿ ಆಟ ಆಡಿದ್ರು, ತುಂಬಾ ಇನ್ವಾಲ್ವ್ ಆಗಿ ಮಾಡುವವರು ಆಟ ಆಡಿದ್ರು. ಆದರೆ ರಕ್ಷಿತಾ ಅವರ ಇಡೀ ಒಂದು ವಾರ ಏನಿತ್ತು ಟಾಸ್ಕ್ ಆಡುವಂತಹ ಸಂದರ್ಭದಲ್ಲಿ ಆ ಹೊಂದಾಣಿಕೆ ಕಾಣಲಿಲ್ಲ, ಮಾಡೋರಿಗೆ ಸಪೋರ್ಟಿವ್ ಆಗಿ ಇರಲಿಲ್ಲ ಅನ್ನೋದು ಈಗ ಈ ವಾರದಲ್ಲಿ ಹೈಲೈಟ್ ಆಗಿದೆ. ಅದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ, ರಕ್ಷಿತಾ ಅವರು ತಾನು ಗೆಲ್ಲಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಮಾಡೋಬ್ರನ್ನ ಗೆಲ್ಲಿಸ್ತೀನಿ, ಉಳಿಸ್ಕೊಳ್ತೀನಿ ಬಿಗ್ ಬಾಸ್ ಮನೆಯಲ್ಲಿ, ಆ ಕಾರಣಕ್ಕಾಗಿ ನಾನು ಆಡ್ತಿದ್ದೀನಿ ಅನ್ನುವ ಅರ್ಥದಲ್ಲಿ ಆಟ ಆಡಿದ್ರು. ಅದನ್ನ ಅವರು ತಮ್ಮ ಮಾತಲ್ಲೂ ಕೂಡ ವ್ಯಕ್ತಪಡಿಸ್ತಾರೆ. ಮಾಡುವವರನ್ನು ನಾನು ಕ್ಯಾಪ್ಟನ್ ಮಾಡ್ತೀನಿ ಅನ್ನೋ ಅರ್ಥದಲ್ಲಿ ಆಟ ಆಡ್ತಿದ್ದೀನಿ ಅನ್ನೋ ಅರ್ಥದಲ್ಲಿ ಮಾತಾಡ್ತಾರೆ. ಅದೇ ರೀತಿಯಾಗಿ ಹೊರಗಡೆ ನನ್ನ ಅಭಿಮಾನಿಗಳು ನನಗೆ ಓಟ್ ಹಾಕಿ ಗೆಲ್ಲಿಸ್ತಾರೆ, ಆ ಭರವಸೆ ಇದೆ ಅನ್ನೋ ರೀತಿನಲ್ಲಿ ಒಂದು ಓವರ್ ಕಾನ್ಫಿಡೆನ್ಸ್ ಮಾತನ್ನ ನಾನು ಉಳ್ಕೊಳ್ತೀನಿ ಬಿಗ್ ಬಾಸ್ ಮನೆಯಲ್ಲಿ, ಹೇಗೆ ಆಟ ಆಡಿದ್ರು ನಡೆಯುತ್ತೆ ಅನ್ನೋ ಅರ್ಥದಲ್ಲಿ ಮಾತಾಡ್ತಾರೆ. ಇವೆಲ್ಲವೂ ಕೂಡ ವೀಕೆಂಡ್ ನಲ್ಲಿ ಚರ್ಚೆ ಆಗ್ತಾ ಇದೆ ಅಂತ ಹೇಳ್ಬೋದು. ಇದರ ಜೊತೆಗೆ ಪ್ರಮುಖವಾಗಿ ಅಂತ ಹೇಳಿದ್ರೆ, ರಕ್ಷಿತಾ ಅವರ ಬಿಹೇವಿಯರ್ ಬಗ್ಗೆ ಒಂದೊಂದು ಸಮಯದಲ್ಲಿ ಒಂದೊಂದು ರೀತಿ ಆಡ್ತಾ ಇರ್ತಾರೆ. ಅದರಲ್ಲೂ ತಮಗೆ ಆಗದಂತಹ ಸ್ಪರ್ಧಿಗಳು ಯಾರಿರ್ತಾರೆ ಅವರನ್ನ ಪ್ರಮುಖವಾಗಿ ಟಾರ್ಗೆಟ್ ಮಾಡೋದು. ಕಾವ್ಯ ಆಗಿರ್ಬೋದು, ಧ್ರುವಂತ ಆಗಿರ್ಬೋದು. ಶುರುವಿನಲ್ಲಿ ಧ್ರುವಂತ ಅವರು ಒಂದು ಮಾತನ್ನ ಹೇಳಿರ್ತಾರೆ, ರಕ್ಷಿತಾ ಆಡ್ತಿರೋದೆಲ್ಲ ನಾಟಕ, ಅವರು ಉಸಿರು ಒಳಿತಾರ, ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿಯಾಗಿ ಬದಲಾಗ್ತಾರೆ,
ಈ ಬಗ್ಗೆ ಈಗ ಧ್ರುವಂತ್ ಅವರ ವಿಡಿಯೋ ಕೂಡ ಇದಕ್ಕೆ ಟ್ಯಾಗ್ ಮಾಡಿ ವೈರಲ್ ಮಾಡಲಾಗ್ತಾ ಇದೆ. ವೀಕ್ಷಕರು ಬಿಸಿ ಬಿಸಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಧ್ರುವಂತ್ ಅವರು ನಮಗೆ ಮೊದಲೇ ಹೇಳಿದ್ರು, ನಾವು ಆಗ್ಲೇ ಅರ್ಥ ಮಾಡ್ಕೊಳ್ಬೇಕಿತ್ತು, ಆದ್ರೆ ನಾವು ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ರಕ್ಷಿತಾ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ, ತುಂಬಾ ಒಳ್ಳೆ ಸ್ಪರ್ಧಿ ಅಂತ ಅನ್ಕೊಂಡಿದ್ವಿ, ಆದ್ರೆ ಈ ರೀತಿಯಾಗ ಎರಡೆರಡು ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು, ಒಂದೇ ಸಂದರ್ಭ ಆಗಿದ್ರು ಕೂಡ ಎರಡೆರಡು ರೀತಿಯ ನಿರ್ಧಾರಗಳು, ತಮಗೆ ಆಗದವರನ್ನ ಟಾರ್ಗೆಟ್ ಮಾಡೋದು, ಈ ರೀತಿಯಾಗೆಲ್ಲ ಮಾಡ್ತಾರೆ, ಬಣ್ಣವನ್ನ ಬದಲಾಯಿಸ್ತಾರೆ ಅನ್ನೋ ಅರ್ಥದಲ್ಲಿ ಈಗ ಬಿಗ್ ಬಾಸ್ ವೀಕ್ಷಕರು ಕಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ, ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ವಾರದಲ್ಲಿ ರಕ್ಷಿತಾ ಅವರಿಗೆ ಒಂದು ಖಡಕ್ಕಾದಂತಹ ಕ್ಲಾಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಈ ಬಗ್ಗೆ ನೀವೇನಂತೀರಾ? ಹಾಗಾದ್ರೆ ಯಾವ ಸ್ಪರ್ಧೆಗೆ ಈ ಒಂದು ವಾರದಲ್ಲಿ ಯಾವ ಸ್ಪರ್ಧೆ ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ, ವೀಕೆಂಡ್ ನಲ್ಲಿ ಯಾರಿಗೆ ಕ್ಲಾಸ್ ಆಗಬೇಕು ಅನ್ನೋದರ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಹಾಗೆ ನಿಮ್ಮ ಇಷ್ಟದ ಸ್ಪರ್ಧೆಗೆ ಸಪೋರ್ಟ್ ಮಾಡೋದಕ್ಕೆ ಮರಿಬೇಡಿ. ಈ ಒಂದು ವಿಡಿಯೋನ ಹೈಪ್ ಮಾಡಿ, ಪಾಯಿಂಟ್ಸ್ ಕೊಡಿ, ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.